ಹಲೋ ಎಲ್ಲರಿಗೂ, ನನ್ನ ಹೆಸರು ಮಂಜುನಾಥ್. ಈ ಪರ್ಟಿಕ್ಯುಲರ್ ಚಾನಲಿಗೆ ನೀವು ಹೊಸೊಬ್ಬರಾಗಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಮತ್ತು ಈ ವಿಡಿಯೋಗೆ ಲೈಕ್ ಕೊಡಿ. ಸೊ ಬೇಸಿಕಲಿ ಈ ವಿಡಿಯೋದಲ್ಲಿ ನಾನು ನಿಮಗೆ ನೀವು ಯಾಕೆ BCA ತಗೊಳ್ಬೇಕು ಅಂತೇಳಿ ನಾನು ಎಕ್ಸ್ಪ್ಲೇನ್ ಮಾಡ್ತೇನೆ ನಿಮಗೆ. ಬಟ್ ಅದಕ್ಕಿಂತ ಮುಂಚೆ ಸ್ವಲ್ಪ ಕೆಲವು ನನ್ನ ಫ್ರೆಂಡ್ಸ್ಗಳು ಮತ್ತು ನನ್ನ ವಿಷಯ ಹೇಳ್ತೇನೆ. ಸೊ ನಾನು BCA ಮಾಡಿದ್ದು 2019 ನಂದು BCA ಕಂಪ್ಲೀಟ್ ಆಯಿತು. ಅದಾದ ನಂತರ ನಾನು ನನ್ನದೇ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಕಂಪನಿಯನ್ನು ಸ್ಟಾರ್ಟ್ ಮಾಡಿಕೊಂಡು ಸಕ್ಸಸ್ಫುಲಿ ಆ ಪರ್ಟಿಕ್ಯುಲರ್ ಕಂಪನಿಯನ್ನು ಲಾಸ್ಟ್ 7-8 ಇಯರ್ಸಿಂದ ರನ್ ಮಾಡ್ತಾ ಇದ್ದೇನೆ ನಾನು. ಸೊ ಅದೇ ರೀತಿ ನನ್ನ ಕೆಲವು ಫ್ರೆಂಡ್ಸ್ಗಳು BCA ಮಾಡಿಕೊಂಡು ಒಳ್ಳೆ 17 LPA 20 LPA ಸ್ಯಾಲ್ರಿಯಲ್ಲಿ ಇದ್ದಾರೆ, ಜಸ್ಟ್ ಖಾಲಿ BCA ಮಾಡಿಕೊಂಡು. ಮತ್ತು ಕೆಲವು ಇಂಜಿನಿಯರ್ಸ್ಗಳು ಇದ್ದಾರೆ, ಅವರಿಗಿಂತ ಕೆಳಗೆ ಸ್ಯಾಲ್ರಿಯಲ್ಲಿ ಇದ್ದಾರೆ. ಸೊ ಹಾಗಾಗಿರೋದ್ರಿಂದ BCA ಮಾಡಿ ಒಳ್ಳೆ ಸ್ಯಾಲ್ರಿ ಸಿಗೋದಿಲ್ಲ, ಒಳ್ಳೆ ಜಾಬ್ ಸಿಗೋದಿಲ್ಲ, ಮತ್ತು ಸಕ್ಸಸ್ಫುಲ್ಲಾಗಿ ನಿಮ್ಮದೇ ಕಂಪನಿಯನ್ನು ಹಾಕ್ಲಿಕ್ಕೆ ಆಗೋದಿಲ್ಲ. ಹಾಗೆಲ್ಲ ಕೆಲವು ಲಿಮಿಟಿಂಗ್ ಬಿಲೀಫ್ ನಿಮ್ಮ ಮನಸ್ಸಲ್ಲಿದ್ದರೆ ಆ ಪರ್ಟಿಕ್ಯುಲರ್ ಬಿಲೀಫನ್ನು ತೆಗೆದು ಸೈಡಲ್ಲಿಟ್ಟು ಈ ಪರ್ಟಿಕ್ಯುಲರ್ ವೀಡಿಯೋನು ಫ್ರೆಶ್ ಆಗಿ ನೋಡಿ. ಸೊ ಅದರಿಂದ ನಿಮ್ಗೆ ಗೊತ್ತಾಗಲಿ ಯಾವ ರೀತಿ BCA ನಿಮಗೆ ಬೆನಿಫಿಷಿಯಲ್ ಆಗ್ತದೆ ಅಂತೇಳಿ. ಸೊ ಬೇಸಿಕಲಿ ನಾನು BCAಯನ್ನು ನಿಮಗೆ ಪ್ರೆಫರ್ ಮಾಡಲಿಕ್ಕೆ ಎಂತಕ್ಕೆ ಹೇಳ್ತಿದ್ದೇನೆ ಅಂತೇಳಿದರೆ, ನಿಮಗೆ ಕಂಪ್ಯೂಟರ್ ಸೈನ್ಸ್ ಮೇಲೆ ಇಂಟ್ರೆಸ್ಟ್ ಇದ್ದರೆ ಅದರ ಟಾಪಿಕ್ ಡೈರೆಕ್ಟ್ ಫಸ್ಟ್ ಡೇಯಿಂದಲೇ ಸ್ಟಾರ್ಟ್ ಆಗ್ತದೆ ನಿಮ್ಮ ಕಾಲೇಜಲ್ಲಿ. ವ್ಯಾರಾಸ್ ಇಂಜಿನಿಯರಿಂಗಲ್ಲಿ ನಿಮಗೆ ಫಸ್ಟ್ ಡೇ ನಿಮಗೆ ಬೇರೆ ಬೇರೆ ವಿಷಯಗಳು ಕಲೀಲಿಕ್ಕೆ ಇರ್ತದೆ, ಮತ್ತು ಎಂಟೈರ್ ಫಸ್ಟ್ ಇಯರ್ ಉಂಟಲ್ಲ, ಬೇರೆ ಬೇರೆ ಮ್ಯಾಥ್ಸ್, ಕಂಪ್ಯೂಟರ್, ಫಿಸಿಕ್ಸ್, ಕೆಮಿಸ್ಟ್ರಿ ಇಂಥ ಹಲವಾರು ರೀತಿಯ ವಿಷಯಗಳು ನಿಮಗೆ ಆ ಪರ್ಟಿಕ್ಯುಲರ್ ಇಂಜಿನಿಯರಿಂಗ್ ಕೋರ್ಸಲ್ಲಿ ಕಲಿಸ್ತಾರೆ. ಯೂಶ್ವಲಿ ಮೊದಲು ಕಲಿಸ್ತಿದ್ರು, ಈಗ ನಂಗೆ ಗೊತ್ತಿಲ್ಲ, ಅವ್ರು ಚೇಂಜ್ ಮಾಡಿದ್ದಾರೆ ಆ ಪರ್ಟಿಕ್ಯುಲರ್ ಮೆಥಡನ್ನು. ಬಟ್ ಯೂಶ್ವಲಿ ಇಂಜಿನಿಯರಿಂಗ್ ಅಂತೇಳಿದ್ರೆ ಓವರ್ ಆಲ್ ಇಂಜಿನಿಯರಿಂಗ್ ಕಾನ್ಸೆಪ್ಟನ್ನು ಅವರು ಫಸ್ಟ್ ಇಯರಲ್ಲಿ ಕಲಿಸ್ತಾರೆ. ಸೊ ಹಾಗಾಗಿರೋದ್ರಿಂದ ನಿಮಗೆ ಇಂಜಿನಿಯರಿಂಗ್ ಹೋದರೆ ನಿಮ್ಮ ಕೋರ್ ಸಬ್ಜೆಕ್ಟ್ಸ್ಗಳು ಸ್ಟಾರ್ಟ್ ಆಗೋದು ಸೆಕೆಂಡ್ ಇಯರ್ ಆನ್ವರ್ಡ್ಸ್. ಬಟ್ ವ್ಯಾರಸ್ BCAಯಲ್ಲಿ ಫಸ್ಟ್ ಇಯರಿಂದಲೇ ಫಸ್ಟ್ ಡೇಯಿಂದಲೇ ನಿಮಗೆ ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಸಬ್ಜೆಕ್ಟ್ಸ್ಗಳು ಮತ್ತು ಬೇರೆ ಬೇರೆ ಸಾಫ್ಟ್ವೇರ್ ಡೆವಲಪ್ಮೆಂಟ್ ವಿಷಯಗಳು ಕಲಿಸಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅವರು. ಸೊ ಹಾಗಾಗಿರೋದ್ರಿಂದ ನಿಮಗೆ ಕಂಪ್ಯೂಟರ್ ಸೈನ್ಸ್ ಮೇಲೆ ಇಂಟ್ರೆಸ್ಟ್ ಇದ್ದರೆ ಪುನಃ ನೀವು ಫಸ್ಟ್ ಇಯರ್ ವೇಸ್ಟ್ ಮಾಡುವ ಅಗತ್ಯ ಇಲ್ಲ. ನೀವು ಡೈರೆಕ್ಟಾಗಿ BCA ಮಾಡಿಕೊಂಡು ನೀವು ಕಂಪ್ಯೂಟರ್ ಸೈನ್ಸ್ ಟಾಪಿಕ್ ಮೇಲೆ ಕಲೀಲಿಕ್ಕೆ ಸ್ಟಾರ್ಟ್ ಮಾಡ್ಬೋದು ಡೇ 1ಇಂದ. ಮತ್ತು ಇನ್ನೊಂದು ಬೆನಿಫಿಟ್ ಅಂತ ಅಂತೇಳಿದರೆ, ನೀವು BCA ಮಾಡಿದರೆ ಈ ಪರ್ಟಿಕ್ಯುಲರ್ BCA ಡಿಗ್ರಿ 3 ಇಯರ್ಸ್ ಇರ್ತದೆ. ಸೊ ಹಾಗಾಗಿರೋದ್ರಿಂದ ಇಂಜಿನಿಯರಿಂಗ್ 4 ವರ್ಷ ಇರ್ತದೆ, ವೆರಸ್ ಫಸ್ಟ್ ಇಯರ್ ಅದು ಬೇರೆ ಬೇರೆ ವಿಷಯ ಕಲಿಸ್ತಾರೆ ಅಂತೇಳಿ ಹೇಳಿದೆ ನಾನು ನಿಮಗೆ. ಸೊ ಹಾಗಾಗಿರೋದ್ರಿಂದ ಎಂಟೈರ್ ಡಿಗ್ರಿ ನಿಮಗೆ 3 ವರ್ಷದಲ್ಲಿ ಕಂಪ್ಲೀಟ್ ಆಗ್ತದೆ. ಮತ್ತು ಈ ಪರ್ಟಿಕ್ಯುಲರ್ BCAಯಲ್ಲಿ ತುಂಬ ಅಸೈನ್ಮೆಂಟ್ಸ್ಗಳು, ಎಕ್ಸಾಮ್ಸ್ಗಳು ಇರೋದಿಲ್ಲ. ಆಬ್ವಿಯಸ್ಲಿ 1 ಇಯರ್ ಲೆಸ್ ಅಲ್ಲ. ಸೊ ಹಾಗಾಗಿರೋದ್ರಿಂದ ಎಕ್ಸಾಮ್ಸ್ಗಳೆಲ್ಲ ಆಟೋಮೆಟಿಕ್ಕಾಗಿ ಲೆಸ್ ಆಗ್ತದೆ. ಬಟ್ ವ್ಯಾರಸ್ ಇಂಜಿನಿಯರಿಂಗಲ್ಲಿ ತುಂಬ ಫ್ರೆಂಡ್ಸ್ಗಳೆಲ್ಲ ಹೇಳೋದು ನಾನು ಕೇಳಿದ್ದೇನೆ, ಸ್ಟ್ರೆಸ್ ಆಗ್ತದೆ ಅವರಿಗೆ, ಮತ್ತು ತುಂಬ ಅಸೈನ್ಮೆಂಟ್ಸ್ಗಳಿರ್ತವೆ. ಮತ್ತು ಇವನ್ ನನ್ನ ಸ್ಟೂಡೆಂಟ್ಸ್ಗಳಿದ್ದಾರಲ್ಲ ಇಂಜಿನಿಯರಿಂಗಿಗೆ ಹೋಗೋರು, ಅವರೆಲ್ಲ ತುಂಬ ಕಷ್ಟದಲ್ಲಿ ಕಲಿತಾ ಇರ್ತಾರೆ, ಎಂತಂದರೆ ತುಂಬ ಅಸೈನ್ಮೆಂಟ್ಸ್ಗಳೆಲ್ಲ ಇರ್ತದೆ. ಸೊ ಅದರಿಂದ ಆ ಪರ್ಟಿಕ್ಯುಲರ್ ಅಸೈನ್ಮೆಂಟ್, ಸೆಮಿನಾರ್ಸ್ಗಳು ಅದೆಲ್ಲ ಮಾಡಲಿಕ್ಕೆ ಅವರ ಟೈಮ್ ಅಲ್ಲಿ ವೇಸ್ಟ್ ಆಗ್ತದೆ. ವ್ಯಾರಾಸ್ ಆ್ಯಕ್ಚುಲಾಗಿ ಕೋರ್ ಕಂಪ್ಯೂಟರ್ ಸೈನ್ಸ್ ಕಲೀಲಿಕ್ಕೆ, ಟಾಪಿಕ್ಸ್ಗಳನ್ನು ಪ್ರಾಕ್ಟೀಸ್ ಮಾಡಲಿಕ್ಕೆ, DSAಯನ್ನು ಕರೆಕ್ಟಾಗಿ ಕೂತ್ಕೊಂಡು ಕಲೀಲಿಕ್ಕೆ ಅದಕ್ಕೆಲ್ಲ ಅವರಿಗೆ ಟೈಮ್ ಸಿಗೋದು ಕಡಿಮೆ. ವ್ಯಾರಾಸ್ ಕಾಲೇಜ್ ರಿಲೇಟೆಡ್ ವರ್ಕ್ಗೆ ತುಂಬ ಇರ್ತದೆ ಮತ್ತು ಟಯರ್ಡ್ ಆಗ್ತಾರೆ ಅವರು. ಸೊ ಅದರಿಂದ ಸ್ವಲ್ಪ ಕಷ್ಟಕರ. ಬಟ್ ವ್ಯಾರಾಸ್ BCA ಅವರಿಗೆ ಅಷ್ಟೆಲ್ಲ ಅಸೈನ್ಮೆಂಟ್ಸ್ಗಳು ಹೆಚ್ಚಿರೋದಿಲ್ಲ, ಲಿಮಿಟೆಡ್ ಅಸೈನ್ಮೆಂಟ್ ಇರ್ತದೆ, ನಿಮಗೆ ಕ್ವಿಕ್ಕಾಗಿ ಕಂಪ್ಲೀಟ್ ಮಾಡ್ಬೋದು. ಅದಾದ ನಂತರ ನೀವು ಮನೆಗೆ ಬಂದು ಕೋಡಿಂಗ್ ರಿಲೇಟೆಡ್ ಟಾಪಿಕ್ಸ್ಗಳು ಕಲೀಲಿಕ್ಕೆ ಸ್ಟಾರ್ಟ್ ಮಾಡ್ಬೋದು. ಬೇರೆ ಬೇರೆ ವೆಬ್ ಡೆವಲಪ್ಮೆಂಟ್, ಕ್ಲೌಡ್, ಡೆವಾಪ್ಸ್ ಇಂಥ ಹಲವಾರು ರೀತಿಯ ವಿಷಯದ ಮೇಲೆ ಫೋಕಸ್ ಮಾಡಲಿಕ್ಕೆ ನೀವು ಸ್ಟಾರ್ಟ್ ಮಾಡ್ಬೋದು. ಫಸ್ಟ್ ಇಯರಿಂದಲೇ ನೀವು ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ಬೋದು, ಎಸ್ಪೆಷಲಿ ನೀವು ಈ ಪರ್ಟಿಕ್ಯುಲರ್ ಚಾನಲ್ಗೆ ಬಂದಿದ್ರೆ. ಸೊ ಅದರಿಂದ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ, ಈ ಪರ್ಟಿಕ್ಯುಲರ್ ವಿಡಿಯೋಗೆ ಲೈಕ್ ಮಾಡಿ. ಮತ್ತು ಇನ್ನೊಂದು ಮೇಯ್ನ್ ರೀಸನ್ ಎಂತಕ್ಕೆ ನಾನು ಪರ್ಸ್ನಲಿ BCA ತಗೊಂಡದ್ದು ಅಂತ ಹೇಳಿದರೆ, ಅದರಲ್ಲಿ ತುಂಬ ಟಾಪಿಕ್ಸ್ಗಳು ಕವರ್ ಆಗ್ತದೆ. ವ್ಯಾರಸ್ ಇಂಜಿನಿಯರಿಂಗ್ ಮತ್ತು ಬೇರೆ ಸಬ್ಜೆಕ್ಟ್ಸ್ಗಳಲ್ಲಿ ಅಷ್ಟು ಟಾಪಿಕ್ಸ್ಗಳು ಕವರ್ ಆಗೋದಿಲ್ಲ, ಅವರು ಒಂದು ಟಾಪಿಕ್ ಮೇಲೆ ಡೀಪ್ ಹೋಗ್ತಾರೆ. ಸೊ ಬೇಸಿಕಲಿ ನಾನು BCA ಕಲಿತಿರುವಾಗ ನನಗೆ ಫಸ್ಟ್ ಸೆಮಿಸ್ಟರಲ್ಲಿ ಕೆಲವು ಸಬ್ಜೆಕ್ಟ್ಸ್ಗಳಿತ್ತು, ಸೆಕೆಂಡ್ ಸೆಮಿಸ್ಟರಲ್ಲಿ ಬೇರೆ ಸಬ್ಜೆಕ್ಟ್ಸ್ಗಳಿತ್ತು. ಓಕೆ, ಸೊ ಅದು ಹಾಗಾಗಿರೋದ್ರಿಂದ ನನಗೆ ಎಂಟೈರ್ 5 ಸೆಮಿಸ್ಟರ್ ಉಂಟಲ್ಲ, 6 ಸೆಮಿಸ್ಟರ್ ನಮಗೆ ಕಂಪ್ಲೀಟ್ ಪ್ರಾಜೆಕ್ಟ್ ಇತ್ತು. ಬಟ್ ಈಗ ಮೋಸ್ಟ್ ಪ್ರಾಬಬ್ಲಿ ನಿಮಗೆ 6th ಸೆಮಿಸ್ಟ್ರಲ್ಲಿ ಸಹ ನಿಮಗೆ ಕ್ಲಾಸಸ್ಗಳಿರ್ತವೆ. ಬಟ್ ಎನಿವೇಸ್ ಎಲ್ಲ ಸೆಮಿಸ್ಟರ್ಗಳಲ್ಲಿ ಬೇರೆ ಬೇರೆ ಸಬ್ಜೆಕ್ಟ್ಸ್ಗಳು ಅವೈಲೇಬಲ್ ಇತ್ತು, ಮತ್ತು ಈ ಎಲ್ಲ ಸಬ್ಜೆಕ್ಟ್ಸ್ಗಳು ಮೋಸ್ಟ್ಲಿ ಅನ್ರಿಲೇಟೆಡ್ ಆಗಿತ್ತು. ಸೊ ಹಾಗಾಗಿರೋದ್ರಿಂದ ತುಂಬ IT ಬೇರೆ ಬೇರೆ ಫೀಲ್ಡ್ಗಳು ಉಂಟಲ್ಲ, ಅದರ ಮೇಲೆ ಒಳ್ಳೆ ಎಕ್ಸ್ಪೋಜರ್ ಸಿಕ್ಕಿತ್ತು. ಸೊ ಈ ಎಲ್ಲ ಎಕ್ಸ್ಪೋಜರಿಂದ ಎಂತಾಯಿತು ಅಂತ ಹೇಳಿದರೆ, ನನಗೆ
ಬೇರೆ ಬೇರೆ ವಿಷಯವನ್ನು ನನಗೆ ಈವನ್ ಕಾಲೇಜಲ್ಲಿ ಕಲೀಲಿಕ್ಕೆ ಆಯಿತು. ಯೂಶ್ವಲಿ ನಾನು ವಿಷಯಗಳನ್ನೆಲ್ಲ ಕಲಿಯೋದು ಮನೆಗೆ ಬಂದು ಕೂತ್ಕೊಂಡು ಕಂಪ್ಯೂಟ್ರಲ್ಲಿ ಯೂಟ್ಯೂಬಲ್ಲಿ ವೀಡಿಯೋಸ್ಗಳು ನೋಡಿ ಮತ್ತು ಹಲವಾರು ರೀತಿಯ ವಿಷಯಗಳನ್ನು ನಾನು ರಿಸರ್ಚ್ ಮಾಡಿಕೊಂಡು ನಾನು ಕಲಿಯೋದಿತ್ತು. ಬಟ್ ವ್ಯಾರಸ್ ಈವನ್ ಕಾಲೇಜಲ್ಲಿ ಸಹ ಕೆಲವು ಒಳ್ಳೆ ಟಾಪಿಕ್ಸ್ಗಳು ಅವ್ರು ನನಗೆ ಕಲಿಸಿದ್ದಾರೆ. ಕೋಡಿಂಗ್ ರಿಲೇಟೆಡ್, DSA ಮತ್ತು ಹಲವಾರು ರೀತಿಯ ಕಾನ್ಸೆಪ್ಟ್ಸ್ಗಳು ನಾನು ಕಾಲೇಜಲ್ಲೇ ಕಲ್ತಿದ್ದೇನೆ. ಸೊ ಹಾಗಾಗಿರೋದ್ರಿಂದ BCA ಉಂಟಲ್ಲ, ಎಲ್ಲ ಫೀಲ್ಡಲ್ಲಿ ಎಕ್ಸ್ಪೋಷರ್ ಕೊಡೋದ್ರಿಂದ ಅವರು, ಅಂದರೆ ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಫೀಲ್ಡಲ್ಲಿ. ಸೊ ಹಾಗಾಗಿರೋದ್ರಿಂದ ನಿಮಗೆ ಅಲ್ಲಿ ಸಹ ಒಂದು ಒಳ್ಳೆ ಬೆನಿಫಿಟ್ ಇರ್ತದೆ. ಎಂತಕ್ಕೆಂದರೆ ನೀವು ಕಾಲೇಜಿಗೆ ಹೋಗುವಾಗ ನಿಮಗೆ ಮೇಯ್ನಾಗಿ ಎಂತ ಆಗಬೇಕಾದದ್ದು ಅಂತೇಳಿದರೆ, ಬೇರೆ ಬೇರೆ ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಫೀಲ್ಡಲ್ಲಿ ಎಕ್ಸ್ಪೋಷರ್ ಸಿಕ್ಕಿದ್ರೆ ಆವಾಗ ನಿಮಗೆ ಪಿಕ್ ಮಾಡಲಿಕ್ಕೆ ಆಗ್ತದೆ. ನಾನು ಓಕೆ ವೆಬ್ ಡೆವಲಪ್ಮೆಂಟ್ ಮೇಲೆ ಹೆಚ್ಚು ಫೋಕಸ್ ಕೊಡ್ತೇನೆ, ನಾನು ಕೋರ್ ಪ್ರೋಗ್ರಾಮಿಂಗ್ ಮೇಲೆ ಹೆಚ್ಚು ಫೋಕಸ್ ಕೊಡ್ತೇನೆ, ಓಕೆ ನನಗೆ ಟೆಸ್ಟಿಂಗ್ ಮೇಲೆ ಇಂಟ್ರೆಸ್ಟ್ ಉಂಟು ಅದರ ಮೇಲೆ ಹೆಚ್ಚು ಫೋಕಸ್ ಕೊಡ್ತೇನೆ, ಇಲ್ಲ ನನಗೆ ಕ್ಲೌಡ್ ಮೇಲೆ ಇಂಟ್ರೆಸ್ಟ್ ಉಂಟು ನಾನು ಅದರ ಮೇಲೆ ಹೆಚ್ಚು ಫೋಕಸ್ ಕೊಡ್ತೇನೆ, ನೆಟ್ವರ್ಕಿಂಗ್ ಮೇಲೆ ಇಂಟ್ರೆಸ್ಟ್ ಉಂಟು. ಸೊ ಈ ಎಲ್ಲ ಹಲವಾರು ರೀತಿಯ ಇಂಟ್ರೆಸ್ಟ್ಗಳು ನಿಮ್ಗೆ ಗೊತ್ತಾಗೋದು ಯಾವಾಗ ಅಂತ ಹೇಳಿದ್ರೆ, ನೀವು ಆ್ಯಕ್ಚುಲಿ ಸ್ವಲ್ಪ ಅದ್ರ ಮೇಲೆ ಎಕ್ಸ್ಪೋಷರ್ ಸಿಕ್ಕಿ ಆದ ನಂತರನೇ. BCA ಒಂದು ಒಳ್ಳೆ ಡಿಗ್ರಿ ನಿಮಗೆ ಆ ಪರ್ಟಿಕ್ಯುಲರ್ ಎಕ್ಸ್ಪೋಷರ್ ಪಡೀಲಿಕ್ಕೋಸ್ಕರ. ಮತ್ತು ಲಾಸ್ಟ್ ಒಂದು ಬೆನಿಫಿಟ್ ಹೇಳ್ತೇನೆ, ಅದೆಂತ ಅಂತೇಳಿದರೆ ನಿಮಗೆ BCAಯಲ್ಲಿ ತುಂಬ ಟೈಮ್ ಸಿಗ್ತದೆ. ಸೊ ಹಾಗಾಗಿರೋದ್ರಿಂದ ನೀವು BCA ಮಾಡ್ತಿರುವಾಗ ನೀವು ಮನೆಗೆ ಬಂದು ಹೆಚ್ಚು ಕೋಡಿಂಗನ್ನು ಕಲಿಬಹುದು. ನಿಮಗೆ ಅಷ್ಟು ಸ್ಟ್ರೆಸ್ ಇರೋದಿಲ್ಲ ಕಾಲೇಜಲ್ಲಿ ಕಲಿಬೇಕು ಅಂತೇಳಿ. ಎಸ್ಪೆಷಲಿ ನೀವು PUCಯಲ್ಲಿ ಕಂಪ್ಯೂಟರ್ ಸೈನ್ಸ್ ತಗೊಂಡ್ರೆ BCAಯಲ್ಲಿ ಅವ್ರು ಹೆಚ್ಚು ಕೋಡಿಂಗ್ ರಿಲೇಟೆಡ್ ಟಾಪಿಕ್ಸ್ಗಳು ಇರ್ತಾವಲ್ಲ, ಅದೆಲ್ಲ ನಿಮಗೆ ಸುಲಭದಲ್ಲೇ ಕಾಲೇಜಲ್ಲೇ ಅರ್ಥ ಆಗ್ತದೆ. ಮನೆಗೆ ಬಂದು ನೀವು ಪುನಃ ಓದುವ ಅಗತ್ಯ ಇಲ್ಲ, ನೀವು ಕೂತ್ಕೊಂಡು ಬೇರೆ ಸಬ್ಜೆಕ್ಟ್ಸ್ಗಳನ್ನು ಬೇರೆ ವಿಷಯಗಳನ್ನೆಲ್ಲ ಕಲೀಲಿಕ್ಕೆ ಸ್ಟಾರ್ಟ್ ಮಾಡ್ಬೋದು. ನನ್ನ ಚಾನಲಲ್ಲಿ ವೆಬ್ ಡೆವಲಪ್ಮೆಂಟ್ ಕೋರ್ಸ್, ಫುಲ್ ಸ್ಟ್ಯಾಕ್ ವೆಬ್ ಡೆವಲಪ್ಮೆಂಟ್ ಕೋರ್ಸ್, ಇಂಥ ಹಲವಾರು ರೀತಿಯ ಕೋರ್ಸಸ್ಗಳು ಅವೈಲೇಬಲ್ ಇದೆ. ನೀವು ಆ ಪರ್ಟಿಕ್ಯುಲರ್ ವಿಷಯಗಳನ್ನು ಕಲಿತು ಪ್ರಾಜೆಕ್ಟ್ಸ್ಗಳನ್ನೆಲ್ಲ ಬಿಲ್ಡ್ ಮಾಡಿಕೊಂಡು ನಿಮ್ಮ ಸ್ಕಿಲ್ಲನ್ನು ಡೆವಲಪ್ ಮಾಡ್ಬೋದು. ಸೊ ದ್ಯಾಟ್ ನಿಮಗೆ ಸಹ ಒಂದು ಒಳ್ಳೆ ಹೈ ಪೇಯಿಂಗ್ ಜಾಬ್ಸ್ಗಳು ಪಡೀಲಿಕ್ಕೆ ಆಗ್ತದೆ ಆಫ್ ಕ್ಯಾಂಪಸ್ಸೇ. ಈವನ್ Tier 3 ಕಾಲೇಜಲ್ಲಿ ನೀವು ಇದ್ದರೂ ಸಹ ಏನು ಪ್ರಾಬ್ಲಮ್ ಇಲ್ಲ. ನೀವು ಕರೆಕ್ಟಾಗಿ ಸ್ಕಿಲ್ಲನ್ನು ಬಿಲ್ಡ್ ಮಾಡಿಕೊಂಡು ಒಳ್ಳೆ ರೆಸ್ಯೂಮನ್ನು ಕ್ರಿಯೇಟ್ ಮಾಡಿ ಜಾಬ್ಸ್ಗಳಿಗೆ ಅಪ್ಲೈ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರೆ, ಈವನ್ ವಿತ್ ನಿಮ್ಮ BCA ಡಿಗ್ರಿ ಸಹ ನಿಮಗೆ ಒಳ್ಳೆ ಜಾಬ್ಸ್ಗಳು ಸಿಗ್ತವೆ. ಸೊ ಡೋಂಟ್ ಥಿಂಕ್ ಲೈಕ್ BCA ಮಾಡಿದರೆ ಲೈಕ್ ನಿಮಗೆಲ್ಲ ಜಾಬ್ ಸಿಗೋದಿಲ್ಲ, ನೀವು ಲೋ ಪೇಯಿಂಗ್ ಜಾಬೇ ನೀವು ಪಡಿಬೇಕು ಅಂತೇಳಿ. ಒಳ್ಳೆ ಹೈ ಪೇಯಿಂಗ್ ಜಾಬ್ಸ್ಗಳು ಸಹ ಸಿಗ್ತವೆ. ನೀವು ಕರೆಕ್ಟಾಗಿ ಕೋಡಿಂಗ್ ಸ್ಕಿಲ್ನನ್ನು ಕಲಿತು ನೀವು ನಿಮ್ಮ ರೆಸ್ಯೂಮನ್ನು ಒಳ್ಳೆ ಸ್ಟ್ರಾಂಗ್ ಮಾಡಿಕೊಂಡು ನೀವು ಅಪ್ಲೈ ಮಾಡಿದರೆ ಎಲ್ಲ ಕಂಪನೀಸ್ಗಳಿಗೆ. ಸೊ ಈ ವಿಡಿಯೋದಲ್ಲಿ ಇಷ್ಟೇ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಲಿಕ್ಕೆ ಮರಿಬೇಡಿ. ಹೊಸೊಬ್ಬರಾಗಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಗುಡ್ ಲಕ್ ನಿಮ್ಮ BCA ಜರ್ನಿಗೆ. ಸೊ ದ್ಯಾಟ್ ಲೈಕ್ ನೀವು ಒಳ್ಳೆಯದಾಗಿ ಕಲಿತು ಒಳ್ಳೆ ಹೈ ಪೇಯಿಂಗ್ ಜಾಬ್ ಅಥವಾ ನಿಮ್ಮದು ಒಂದು ಒಳ್ಳೆ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಬಿಸ್ನೆಸ್ಸನ್ನು ಅಥವಾ ಇಂಥದ್ದೊಂದು ಹೊಸ ಆ್ಯಪನ್ನು ನೀವು ಕ್ರಿಯೇಟ್ ಮಾಡ್ತೀನಿ ಅಂತೇಳಿ. ಸೊ ಈ ವಿಡಿಯೋದಲ್ಲಿ ಇಷ್ಟ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.